Shri Manjunath Advare sir to address the gathering. His wisdom and guidance will surely inspire us all. Please welcome sir with a big round of applause. ಎಲ್ಲರಿಗೂ ಶುಭ ಸಂಜೆ. ಮೊಟ್ಟಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಮಣಿಪುರ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇಂದು ಶ್ರೀ ಗುರು ವಿರೂಪಾಕ್ಷೇಶ್ವರ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಶ್ರೀಮತಿ ಚಂದ್ರಕಲಾ ಬಸವರಾಜ್ ಕೊಟ್ವಿ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಖ್ಯಾತ ವಕೀಲರು ಮಾನ್ಯ ಶ್ರೀ ಕಲ್ಮೇಶ್ ಸಿದ್ದಟ್ಗಿಮಠ್ ಸರ್ ಅವರೇ, ಶ್ರೀಮತಿ ಶ್ರೀ ಸಿದ್ಧಾರ್ಥಗಿಮಠ್ ಕಮತಿ ಮೇಡಮ್ ಅವರೇ, ಅದರ ಜೊತೆಗೆ ಆಡಳಿತಾಧಿಕಾರಿಗಳು ಮಾನ್ಯ ಶ್ರೀ ಶಂಭುಲಿಂಗ ಕಲ್ಲಯ್ಯ ಹೊಂಗಲಮಠ್ ಸರ್ ಅವರೇ, ಶ್ರೀಮತಿ ತನು ಶಂಭುಲಿಂಗ ಹೊಂಗಲಮಠ್ ಸರ್ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ವಿಶೇಷವಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರೇ, ಅವರೆಲ್ಲ ಹೆಸರು ಗೊತ್ತಿಲ್ಲ ನನಗೆ, ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಅನ್ಸರ್ಟನ್ ಆಗಿ ಬಂದಿದ್ದೀನಿ ನಾನು ಕಾರ್ಯಕ್ರಮಕ್ಕೆ. ನಮ್ಮ DDPI ಸರ್ ಬರಬೇಕಿತ್ತು, ಗಿರೀಶ್ ಪತ್ಕಿ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಆಗಮಿಸಿದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಇಲಾಖೆ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂದರೆ, ಸಂಸ್ಥೆಯನ್ನು ನಾನು ಕಂಡಿದ್ದೇನೆ. ಇನಾಗರೇಷನ್ ಟೈಮಲ್ಲೂ ಕೂಡ ನಾನು ಬಂದಿದ್ದೆ ಸಂಸ್ಥೆಗೆ. ಉತ್ತಮವಾದಂತಹ ಶಿಕ್ಷಣವನ್ನು ಈ ಸಂಸ್ಥೆ ನೀಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯಲ್ಲಿ ಹೆಚ್ಚು ಹೆಚ್ಚು ಮಕ್ಕಳು ಅಭ್ಯಾಸ ಮಾಡಿ ಸಂಸ್ಕೃತಿಯನ್ನು ಕಲಿಯುವಂತಾಗಲಿ ಅಂತ ಹೇಳಿ ಆಶಿಸ್ತಾ, ಶಿಕ್ಷಣವನ್ನು ನೀಡುವಂತಹ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ವೃತ್ತಿ ಬಾಂಧವರಿಗೆ, ವಿಶೇಷವಾಗಿ ಅವರಿಗೆ ಇಲಾಖೆ ಪರವಾಗಿ ನಾವೆಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಭಿನಂದನೆಗಳು ಸರ್, ತಾವು ಸಂಸ್ಥೆಯನ್ನು ಹೀಗೆ ಮುಂದುವರಿಸ್ರಿ ಅಂತ ಹೇಳ್ತಾ, ಸ್ವಾಮೀಜಿ ಮೇಲೆ ಅದಕ್ಕೆ ಬೇರೆನೋ ಮಹತ್ವ ಇರುತ್ತೆ. ಮಕ್ಕಳೆಲ್ಲ ನೋಡ್ತಾ ಇದ್ವಿ ನಾವು, ವಚನಗಳನ್ನು ಹೇಳ್ತಾ ಇದ್ರು, ಪ್ರಾರ್ಥನೆಯನ್ನು ಹೇಳ್ತಾ ಇದ್ರು. ಮಕ್ಕಳಿಗೆ ಇದೇ ಬೇಕು, ಧೈರ್ಯ ಸ್ಥೈರ್ಯವನ್ನು ತಂದು ಕೊಡುವಂತಹದ್ದು ಬೇಕು. ಆ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಸಂಸ್ಕೃತಿಯನ್ನು ಕಲ್ತಿದ್ದಾರೆ. ನಾವು ಇಲ್ಲೆಲ್ಲ ಇದ್ದೇವೆ, ಪಾಲಕರಿಗಾಗಿ ಒಂದೆರಡು ಮಾತು ಹೇಳ್ತೇನೆ. ಚಿಕ್ಕ ಮಕ್ಕಳು ಇರೋದರಿಂದ ಇವತ್ತು ವಿಶೇಷವಾಗಿ ಅವರ ಕಲ್ಚರ್ ಆಕ್ಟಿವಿಟೀಸ್ಗಳನ್ನು ನಾವು ನೋಡಕ್ಕೆ ಬಂದಿರ್ತೇವೆ. ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದರೆ ನಮ್ಮ ಮಕ್ಕಳ ಇದರಲ್ಲಿ ಪ್ರಭುತ್ವವನ್ನು ಸಾಧಿಸಿರ್ತಾರೆ. ಡ್ಯಾನ್ಸ್ ಇರ್ಬೋದು, ಹಾಡಿರ್ಬೋದು, ಬೇರೊಂದಿರ್ಬೋದು, ಅವುಗಳನ್ನು ನೋಡೋಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ. ಹಾಗಾಗಿ ಒಂದೆರಡೇ ಮಾತುಗಳನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ಮಕ್ಕಳಿಗೆ ನಾವು ಕೇವಲ ಅಂಕಗಳನ್ನು ಗಳಿಸ್ಬೇಕು ಅಂತ ಹೇಳಿ ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡಬಾರ್ದು. ಮೊದಲನೇದಾಗಿ ನಾವು ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಸಂಸ್ಕಾರವನ್ನು ನೀಡಬೇಕು. ಹಿಂದಿನ ದಿನಮಾನಗಳನ್ನು ನೋಡ್ರಿ, ಈಗಿನ ದಿನಮಾನಗಳನ್ನು ನೋಡ್ರಿ, ನಾವೆಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲ ವರ್ಕಿಂಗ್ ಹೋಗ್ತಿರ್ತಾರೆ, ಮಕ್ಕಳಷ್ಟೇ ಇರ್ತಾರೆ. ಹಿಂದಿನ ಕಾಲಮಾನದಲ್ಲಿ ಏನಿತ್ತು, ಗಂಡ ಹೆಂಡತಿ ಅಜ್ಜ ಅಜ್ಜಿ ಎಲ್ಲರೂ ಮನೆಯಲ್ಲಿ ಒಂದೇ ಕುಟುಂಬದವರಾಗಿ ಇರ್ತಾ ಇದ್ರು. ಆವಾಗ ಮಕ್ಕಳಿಗೆ ನಾವೆಲ್ಲರೂ ಕೆಲಸಕ್ಕೆ ಹೋದರೆ ಅಜ್ಜ ಅಜ್ಜಿ ಅವರಿಗೆ ಕಥೆಗಳನ್ನು, ರಾಮಾಯಣದ ಕಥೆಗಳನ್ನು, ಮಹಾಭಾರತದ ಕಥೆಗಳನ್ನು ಹೇಳೋದ್ರ ಮೂಲಕ ಅವರ ಮೌಲ್ಯವನ್ನು ಹೆಚ್ಚಿಸ್ತಾ ಇದ್ರು, ಸಂಸ್ಕಾರವನ್ನು ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ಹಾಗಿಲ್ಲ, ನಮಗಿಬ್ಬರು ನಾವಿಬ್ಬರು ಅಷ್ಟೇ. ನಾವು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾನೆ ಇಲ್ಲ. ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಆ ಮಕ್ಕಳು ಬಯಸೋದು ನಮ್ಮಿಂದ ಸಮಯವನ್ನು, ಮತ್ತೇನೂ ಬಯಸೋದಿಲ್ಲ. ತಂದೆ ತಾಯಿ ನನ್ನ ಜೊತೆ ಕಾಲ ಕಳಿಬೇಕು ಅಂತ ಇಚ್ಛೆ ಇರ್ತೈತೆ ಅವಕ್ಕೆ. ನಾವು ಆಫೀಸ್ಗೆ ಹೋಗಿ ಬರ್ತೇವೆ, TV ಹಚ್ಕೊಂಡು ಕೂತ್ ಬಿಡ್ತೇವೆ ಅಷ್ಟೇ. ಆ ಮಗು ಏನಾಗಿದೆ ಎಂತು ಅನ್ನೋದನ್ನು ನಾವು ವಿಚಾರಣೆ ಮಾಡೋದಿಲ್ಲ. ಸದ್ಯ ನೋಡ್ರಿ, ನಮ್ಮ ಪರಿಸರದಲ್ಲಿ ಪೇಪರ್ಗಳಲ್ಲಿ ಎಷ್ಟೆಷ್ಟು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಮೊನ್ನೆ ಒಂದು ಕುಂದಗೋಳದ ಉದಾಹರಣೆಯನ್ನು ನೋಡ್ಬೋದು ನೀವು. ಈಗೆಲ್ಲ ಮಕ್ಕಳಿಗೆ DJ, ದಾನಗಿರಿ ಇವೆಲ್ಲ ಬೇಕಾಗಿದೆ. ಅವರಿಗೆ ಸಂಸ್ಕಾರ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ. ಮೊನ್ನೆ ನೋಡ್ರಿ, ಒಂದು 9th ಹುಡುಗ 10th ಹುಡುಗನ್ನ ಕೊಲೆ ಮಾಡುವಂಥ ಪ್ರಸಂಗ ಕುಂದಗೋಳದಲ್ಲಿ. ಕಾರಣ ಏನೂ ಇಲ್ಲ, ದಾನಗಿರಿ ಅಷ್ಟೇ. ನಾನು ದೊಡ್ಡವನು, ನಾನು ಹೇಳಿದಾಗ ಕೇಳಬೇಕು. ಅವನು ಏನೋ ಒಂದು ಕಳತನ ಮಾಡಿದ್ದ ಹಾಸ್ಟೆಲಲ್ಲಿ, ಅದನ್ನು ನೋಡಿ ಬೇರೆದವ್ರಿಗೆ ಹೇಳ್ತಾನೆ ಅಂತ ಹೇಳಿ ಅದನ್ನು ಕೊಲೆ ಮಾಡುವಂಥ ಪ್ರಸಂಗ. ಅಂದರೆ ನಾವು ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೇವೆ? ಶಿಕ್ಷಕರಾಗಿನೂ ಕೂಡ ನಾವು ಯೋಚನೆ ಮಾಡಬೇಕು. ಸಮಾಜ ನಮ್ಮಿಂದ ಬೇರೆ ಏನೋ ಬಯಸ್ತಾ ಇದೆ. ನಾವು ಯಾವ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕು. ಪಾಲಕರಾದವರು
ಶಿಕ್ಷಣ ಅಂದರೆ ಟ್ರಯಾಂಗಲ್ ಇದ್ದಂಗೆ. ಅದು 33% ಮಗು ಪ್ರಯತ್ನ ಮಾಡಿದರೆ 33% ಶಿಕ್ಷಕರು ಪ್ರಯತ್ನ ಮಾಡ್ತಾರೆ. ಇನ್ನು 34% ಪಾಲಕರ ಜವಾಬ್ದಾರಿ ಜಾಸ್ತಿ ಇದೆ. ಟ್ರಯಾಂಗಲ್ಲಿ ಒಂದು ಭುಜ ಕಡಿಮೆ ಆದ್ರೂ ಅದಕ್ಕೆ ತ್ರಿಭುಜ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ನಾವು ಕೇವಲ ಶಿಕ್ಷಕರು ಕಲಿಸ್ತಾರೆ ಅಂತ ಬಿಡೋದಕ್ಕಿಂತ ನಮ್ಮ ಕರ್ತವ್ಯ ಏನಿದೆ ಅದನ್ನು ಕೂಡ ನಾವು ನೋಡ್ಬೇಕಾಗ್ತೈತಿ. ಪಾಲಕರಾದಂಥವ್ರ ಜವಾಬ್ದಾರಿ ಜಾಸ್ತಿ ಇದೆ. ಶಿಕ್ಷಕರು ಅವ್ರ ಕೆಲಸವನ್ನು ಮಾಡ್ತಿರ್ತಾರೆ. ಸಂಸ್ಕಾರವನ್ನು ನಾವು ಮನೆಯಿಂದ ಕಲಿಸ್ಬೇಕು. ಕೇವಲ 6 ತಾಸಿನಲ್ಲಿ ಶಾಲೆಯಲ್ಲಿ ಕಲಿಸೋದು ಬೇರೆ. ನಾವು 18 ತಾಸುಗಳು ಮನೆಯಲ್ಲಿ ಇರುತ್ತೆ, ಮಗು ಸಮಾಜದಲ್ಲಿ ಇರುತ್ತೆ. ಸಮಾಜವನ್ನು ಅನುಕರಣೆ ಮಾಡುತ್ತೆ. ನೀವು ಚಿಕ್ಕ ಮಗುನ ನೋಡ್ರಿ, ಅವರು ತಾಳ ಹಾಕ್ತಾ ಇದ್ರು, ಪೇನ್ ಪಟ್ಟಿಗೆ ಬಾರಿಸ್ತಾ ಇದ್ರು. ಅವ್ರು ಯಾವಾಗ ಹಿಂಗೆ ಗೋಣ್ ಹಾಕ್ತಾರೆ ಅವಾಗ ಪಾಸ್ ಕೊಡ್ತಾರೆ ಮಕ್ಕಳು. ಅಂದ್ರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ನೀವು ಮನೆಯೊಳಗೆ ಗಂಡ ಹೆಂಡತಿ ನೀವು ಯಾವ ಥರ ವ್ಯವಹಾರ ಮಾಡ್ತೀರಿ ಅದನ್ನು ನೋಡ್ತಿರ್ತಾವೆ ಮಕ್ಕಳು. ಹಾಗಾಗಿ ದಯಮಾಡಿ ನಮ್ಮ ಸಂಸ್ಕಾರವನ್ನು ಕೊಡುವಂಥದ್ದು ಆಗಬೇಕು. 3 ವಿಚಾರಗಳನ್ನು ನಾವು ನೆನಪಿಡಬೇಕು. ಕಲಿಸಿದ ಗುರುಗಳನ್ನು ನಾವು ಯಾವಾಗಲೂ ಗೌರವಿಸಬೇಕು ಅನ್ನೋದನ್ನು ನಾವು ಕಲಿಸ್ಬೇಕು. ಗುರು ಇಲ್ಲ ಅಂದರೆ ಏನೂ ಇಲ್ಲ. ಎರಡನೇದಾಗಿ ಮಕ್ಕಳು ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದಂತ ಆಗಬೇಕು. ನಾವು ಕೆಟ್ಟ ಚಿಟ್ಟಗಳಿಗೆ ದಾಸರಾಗಿಬಿಟ್ರೆ ನಮ್ಮ ಮಾತು ಕೇಳೋದೇ ಇಲ್ಲ ಅವ್ರ ಮಕ್ಕಳು. ನಮ್ಮ ವೀಕ್ನೆಸ್ ಒಂದ್ಸಲ ಅವ್ರಿಗೆ ಗೊತ್ತಾಯ್ತು ಅಂದರೆ ನಮ್ಮ ಮಾತು ಯಾವತ್ತೂ ಕೇಳೋದಿಲ್ಲ. ಆದರೆ ಮಕ್ಕಳು ನಮ್ಮನ್ನು ಗೌರವಿಸಬೇಕು, ಅದನ್ನು ನಾವು ಹೇಳಿಕೊಡ್ಬೇಕು ಅವರಿಗೆ. 3ನೇದ್ದು, ಗುರು ಹಿರಿಯರನ್ನು ಪ್ರೀತಿಸಬೇಕು, ಗೌರವಿಸಬೇಕು. ನೀವು ಹಲವಾರು ದೃಷ್ಟಾಂತಗಳನ್ನು ಫೇಸ್ಬುಕ್ಗಳಲ್ಲಿ, ಟಿವಿಗಳಲ್ಲಿ ನೋಡ್ತೀರಿ. ಮೊನ್ನೆ ಒಂದು ಬೆಂಗಳೂರಲ್ಲಿ ಒಂದು ಅಡ್ವರ್ಟೈಸ್ ಅಂತ ಕೊಟ್ಟಿದ್ರು ಅವರು. ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬರುತ್ತೆ. ಅವನೇನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ನನ್ನ ನಾಯಿ ಕಳೆದು ಹೋಗಿದೆ, ಅದನ್ನು ಹುಡುಕೊಡ್ರಿ ಅಂತ ಹೇಳಿರ್ತಾನೆ. ಅವನು ಸಾಕಷ್ಟು ಜನ ಕೇಳಿರಬೇಕು. ಅವರು ಅದನ್ನು ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡು ಒಂದು 4-5 ದಿನ ನಮಗೆ ಟೈಮ್ ಕೊಡ್ರಿ, ನಾವು ಹುಡುಕ್ತೇವೆ ಅಂತ ಹೇಳ್ತಾರೆ. ಒಂದು 4 ಡೇಸ್ ಆಗುತ್ತೆ. ಆಮೇಲೆ ವಾಪಸ್ಸು ಕಾಲ್ ಮಾಡ್ತಾರೆ ಅವರು. ನನ್ನ ಪ್ರೀತಿಯ ನಾಯಿ ನಾವು ಬಹಳಷ್ಟು ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ವಿ, ಅದನ್ನು ನೀವು ಇನ್ನೂ ಹುಡುಕೊಡ್ಲಿಲ್ಲ ಅಂದ್ರೆ ಮತ್ತು ವಾಪಸ್ಸು PSI ಅವರಿಗೆ ಫೋನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ. ಅವರು ಇನ್ನೊಂದು 2 ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಾರೆ. 2 ದಿನ ಆದಮೇಲೆ ಪೊಲೀಸ್ ಕಚೇರಿಯಿಂದ ಪಾಲಕರಿಗೆ ಫೋನ್ ಬರುತ್ತೆ, ನಿಮ್ಮ ನಾಯಿ ಸಿಕ್ಕಿದೆ ಬರ್ರಿ ಅಂತ ಹೇಳಿ. ಒಂದು ಗಾಡಿಯಲ್ಲಿ ಕುಂದಿರ್ಸ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಇವರಿಗೆ ಆಶ್ಚರ್ಯ, ಒಂದು ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕ್ರಿ ಇಲ್ಲಿ ಕರ್ಕೊಂಡ್ಬಂದಿರಿ, ನಮ್ಮ ನಾಯಿ ಇಲ್ಲಿ ಬಂದೈತೇನೋ ಅಂತ ಕೇಳ್ತಾರೆ ಅವರು. ಸುಮ್ಮನೆ ಕೂತು ಬರ್ರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅವರು. ಮುಂದೆ ಹೋಗಿ ನೋಡಿದರೆ ಅಲ್ಲಿ ಹೋಗಿ ಗಾಡಿ ಇಳಿಸ್ತಾರೆ. ಆ ಗಂಡ ಹಿಂತೆ ಏನು ಹೋಗಿದ್ರೆಲ್ಲ ದಳ 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 ನೀರು ಕಣ್ಣೀರು ಬರ್ತಾ ಇರುತ್ತೆ. ಕಾರಣ ಇಷ್ಟೇ, ನಾವು ಅಲ್ಲಿ ಹೋಗಿ ನಡೆದಿದ್ದು ಏನು ಅಂದರೆ ಏನೂ ಇಲ್ಲ. ಆ ನಾಯಿ ತನ್ನ ಅಜ್ಜಿಯನ್ನು ಹುಡ್ಕೊಂಡು ಹೋಗಿರುತ್ತೆ. ಇವ್ರು ಏನು ಮಾಡಿರ್ತಾರೆ, ಅಜ್ಜ ಅಜ್ಜಿನ ತಂದೆ ತಾಯಿ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿರ್ತಾರೆ. ಆ ನಾಯಿ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಿರುತ್ತೆ. ಅಂದರೆ ನಾಯಿಗಿರುವ ನಿಯತ್ತು ನಮಗಿಲ್ಲ ಅಂತ. ಮಕ್ಕಳಿಗೆ ಅದನ್ನೇ ಕಲಿಸ್ಬೇಕು. ನಾವು ಗುರು ಹಿರಿಯರನ್ನ ಪ್ರೀತಿಸಬೇಕು. ನಾವು ಅವ್ರ ಜೊತೆ ಟೈಮ್ ಕಳೆದ್ರೆ ಮುಂದೆ ನಮ್ಮ ಜೊತೆ ಅವರು ಟೈಮ್ ಕಳೀತಾರೆ. ನಾವು ಅವರಿಗೆ ಟೈಮ್ ಕೊಡಲಿಲ್ಲ ಅಂದರೆ ಮುಂದೊಂದು ದಿನ ನಾವು ಅನಾಥಾಶ್ರಮದಲ್ಲೇ ಇರಬೇಕು. ಅಂತಹ ಪ್ರಸಂಗಗಳು ಈಗ ನಡೀತಾ ಇದ್ದಾವೆ. ಹಾಗಾಗಿ ಮಕ್ಕಳನ್ನು ಅತಿಯಾಗಿ ಪ್ರೀತಿಸೋದು ಬೇಡ. ಅವರಿಗೆ ಸಂಸ್ಕಾರವನ್ನು ಕೊಡ್ರಿ, ಅಲ್ಪ ಮಟ್ಟದ ಶಿಕ್ಷೆಯನ್ನು ಕೊಡ್ರಿ. ಅತಿ ಶಿಕ್ಷೆನೂ ಬೇಡ, ಅಲ್ಪ ಮಟ್ಟದ ಶಿಕ್ಷೆಯನ್ನು ನಾವು ಕೊಟ್ಟು ಬೆಳೆಸಬೇಕು. ಇಂದಿನ ದಿನಮಾನಗಳಲ್ಲಿ ಮಕ್ಕಳೆಲ್ಲ ದುಶ್ಚಟಗಳಿಗೆ ದಾಸರಾಗಿ ಬಿಟ್ಟಾರೆ. ನಾವು ಶಾಲೆಗಳಿಗೂ ಕೂಡ ಕಲಿಸುವಾಗ ಅವರಿಗೆಲ್ಲ ಹೊರಗಿನ ಪಾನಿಪುರಿ ಅಂದರೆ ಭಾಳ ಇಷ್ಟ ಮಕ್ಕಳಿಗೆ. ಕುರುಕುಲು ತಿಂಡಿ, ಪಾನಿಪುರಿ, ಆರೋಗ್ಯ ಹಾಳಾಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ನಮ್ಮ ಟೈಮನ್ನು ಸ್ಪೆಂಡ್ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಅವರಿಗೆ ಪಿಜ್ಜಾ, ಬರ್ಗರು, ಪಾನಿಪುರಿ ಅದು ಇದು ತಿನ್ನಿಸ್ಬಿಡ್ತೇವೆ. ಮಕ್ಕಳ ಆರೋಗ್ಯ ಎಷ್ಟು ಹಾಳಾಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಇನ್ನೊಂದು, ಎಷ್ಟು ಮಕ್ಕಳು ಈಗ ಮೊನ್ನೆ KCDಯಲ್ಲಿ ನಡೆದಂಥ ಘಟನೆ ಸ್ವಾಮೀಜಿ. KCDಯಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ರು, ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ರು. ಅಲ್ಲಿ ಒಂದು ಆ್ಯಂಬುಲೆನ್ಸ್ ಬಂದು ನಿಲ್ತು. ನಮಗೆ ಆಶ್ಚರ್ಯ, ಆ್ಯಂಬುಲೆನ್ಸ್ ಬಂದು ನಿಂತಲ್ಲ ಅಂತ ಹೇಳಿ. ಅವರು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಆ್ಯಂಬುಲೆನ್ಸ್ ಇದ್ದಾರೆ. ಅವರು ತಕ್ಷಣ ಕೆಳಗಿಳಿದು ಬಂದು ಅಲ್ಲಿ ಆಟ ಆಡೋರು ಎಲ್ಲ ಬ್ಲಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೇಳಿದ್ವಿ ನಾವು ಯಾಕ್ರಿ ಏನು ಅಂತ ಹೇಳಿ. ಈಗ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಸರ್, ಹಾಗಾಗಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಸ್ಯಾಂಪಲ್ಗಳನ್ನು ಅಂತ ಹೇಳಿ. ನೋಡ್ರಿ, ಹಿಂದೆ ನಮ್ಮದೊಂದು ವಿದ್ಯಾಕಾಶಿ, ಕಲ್ಲು ಹೋಗಿದ್ರೆ ಕವಿಗಳ ಮನೆಗೆ ಕಲ್ಲು ಬೀಳ್ತಾ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಂದರೆ ನಾವು ಕೊಡುವ ಶಿಕ್ಷಣ ಎಲ್ಲಿ ಹೋಯಿತು?
ಪಾಲಕರು ನಾವು ಏನು ಅವ್ರಿಗೆ ಕಲಿಸ್ತಾ ಇದ್ದೇವೆ, ನಾವೇನು ನೋಡ್ತಾ ಇದ್ದೀವಿ ಅನ್ನೋದನ್ನ ದಯಮಾಡಿ ಗಮನಿಸಬೇಕು ಅಂತ ಹೇಳಿ ನಾನು ಬಹಳಷ್ಟು ಸಮಯ ಆಗಿದ್ದರಿಂದ ಒಂದೆರಡು ಮಾತುಗಳನ್ನ ಹೇಳಿದ್ದೇನೆ. ಕೊನೆಯದಾಗಿ ನಾವು ಪರಸ್ಪರರನ್ನ ಗೌರವದಿಂದ ಪ್ರೀತಿಯಿಂದ ಕಾಣಬೇಕು, ಪರಿಸರವನ್ನ ಜಾಗೃತಿಯಿಂದ ಮೂಡಿಸುವಂತ ಆಗ್ಬೇಕು. ಒಂದೇ ಒಂದು, ನಮಗೆ ಪ್ರಕೃತಿ ನಮಗೆಲ್ಲ ಕಲಿಸ್ತಾ ಇದೆ, ನಾವು ಏನು ಕಲಿಸ್ತಾ ಇಲ್ಲ. ಕರೋನಾ ಬಂದಾಗೆ ನಾವೆಲ್ಲ ಬಹಳಷ್ಟು ಒಬ್ಬರನ್ನ ಪ್ರೀತಿಸೋದನ್ನು ಕಲಿತ್ವಿ. ಹೇಗಂದ್ರೆ ಅದು ಚೀನಾದಾಗ ಬಂತು ವೈರಸ್, ಸಾಂಕ್ರಾಮಿಕ ರೋಗ. ನಾವು ಇಲ್ಲಿ ಕೂತು ಟಿವಿ ನೋಡ್ತಾ ಹೇಳ್ತಾ ಇದ್ವಿ ನಮ್ಮ ದೇಶಕ್ಕೆ ಇದು ಬರಬಾರ್ದು ಅಂತ ಹೇಳಿ. ಕಾರಣ ನಮ್ಮ ತಲೆ ಒಳಗಿತ್ತು, ಒಬ್ರಿಗೆ ಬಂದ್ರೆ ಎಲ್ಲರಿಗೂ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿಂದ ನಮ್ಮ ದೆಹಲಿಗೆ ಬಂತು. ದೆಹಲಿ ಕುಂತು ಇಲ್ಲಿ ಹೇಳ್ತಾ ಇದ್ವಿ ನಾವು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅದು ಅಂತ ಹೇಳಿ. ರಾಜ್ಯಕ್ಕೆ ಬಂತು, ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿದ್ವಿ ನಾವು. ಜಿಲ್ಲೆಗೆ ಬಂದ್ಮೇಲೆ ನಮ್ಮ ತಾಲೂಕಿಗೆ ಬಂತು, ತಾಲೂಕಿಗೆ ಬಂದ್ಮೇಲೆ ನಮ್ಮ ವಾರ್ಡ್ಗಳಿಗೆಲ್ಲ ಬಂತು. ಅವಾಗ ಹೇಳ್ತಾ ಇದ್ವಿ ನಮ್ಮ ವಾರ್ಡಿಗೆ ಬರಬಾರ್ದು, ಕೊನೆಗೆ ಹೇಳಿದ್ವಿ ನಾವು ನಮ್ಮ ಪಕ್ಕದ ಮನೆಯವ್ರಿಗೆ ಬರಬಾರ್ದು ಅಂತ ಹೇಳಿ. ಜೀವನದಲ್ಲಿ ಫಸ್ಟ್ ಟೈಮ್ ನಾವು ಪಕ್ಕದ ಮನೆಯವರು ಚೆನ್ನಾಗಿರ್ಬೇಕು ಅಂತ ಹೇಳಿ ಅಂದಿದ್ದು ಫಸ್ಟ್ ಟೈಮ್. ನಮ್ಮ ಪಕ್ಕದ ಮನೆಯವರಿಗೆ ಬರಬಾರ್ದು, ಕಾರಣ ಅವ್ರಿಗೆ ಬಂದ್ರೆ ನಮಗೆ ಬರುತ್ತೆ. ಕೊನೆಗೆ ಅಜ್ಜ ಅಜ್ಜಿಗೆ ಬರಬಾರ್ದು, ಅವಾಗ ಅಜ್ಜ ಅಜ್ಜಿ ಪ್ರೀತಿಸಾಕತ್ತೀವಿ ನಾವು, ಅವ್ರಿಗೆ ಬಂದ್ರೆ ನಮಗೆ ಬರುತ್ತೆ ಅಂತ ಹೇಳಿ. ಹಾಗಾಗಿ ಪರಿಸರ ನಮಗೆಲ್ಲ ಕಲಿಸುತ್ತೆ. ಹಾಗಾಗಿ ನಾವು ಪರಿಸರವನ್ನ ಕಾಪಾಡುವಂತ ಕೆಲಸವನ್ನು ಮಾಡೋಣ. ನಮ್ಮ ಭಾರತದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡೋಣ. ನಮ್ಮ ದೇಶವನ್ನು ಪ್ರೀತಿಸುವಂತ ಮಕ್ಕಳು ಆಗಲಿ ಅಂತ ಹೇಳ್ತಾ, ಸಾಕಷ್ಟು ಸಮಯ ಆಗಿದ್ದರಿಂದ ನನ್ನನ್ನು ಕರೆಸಿ ಮಾತಾಡೋಕ್ಕೆ ತಾವು ಅವಕಾಶ ಕೊಟ್ರಿ. ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.